ನನ್ನ ಹೆಸರು ವಾಣಿ ಎಸ್. ನಾನು ಬಂದಿದ್ದು ಮಳವಳ್ಳಿ, ಯಲ್ಲಾಪುರ ತಾಲೂಕಿಂದ. ಇಲ್ಲಿ ಲೆಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರಗತಿ ಪೋಷಕ್ ಅನ್ನೋದು ತುಂಬ ಚೆನ್ನಾಗಿ ಅನ್ಎಂಪ್ಲಾಯ್ಮೆಂಟ್ಸ್ ಮತ್ತು ಫ್ರೆಷರ್ಸ್ಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇಲ್ಲಿರುವಂತಹ ಎಲ್ಲ ಲೆಕ್ಚರ್ಸ್ ಸಹ ಒಳ್ಳೆ ರೀತಿಯಲ್ಲಿ ಒಳ್ಳೆ ನಾಲೆಜನ್ನು ಹೊಂದಿದ್ದಾರೆ. ನಮಗೂ ಸಹ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ವಂದನಾ ಮ್ಯಾಮ್ ಮತ್ತು ಆನಂದ್ ಸರ್ ಅವರು ಟೆನ್ಸಸ್ಸನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರು ಕಲಿಸುವಂಥ ರೀತಿ ತುಂಬ ಚೆನ್ನಾಗಿದೆ. ಅದರಿಂದ ನಮಗೆ ಹೇಗೆ ಸೆಂಟೆನ್ಸ್ ಮಾಡಬೇಕು, ಸೆಂಟೆನ್ಸ್ ಕ್ರಿಯೇಷನ್, ಹಾಗೆ ಕಮ್ಯುನಿಕೇಷನ್ ನಮ್ಗೆ ತುಂಬ ಹೆಲ್ಪ್ ಆಯಿತು. ಹಾಗೆ ಲಲಿತಾ ಮ್ಯಾಮ್ ಬಂದುಬಿಟ್ಟು ಅವ್ರದ್ದು ಕ್ಯಾಲ್ಕುಲೇಟ್ ಥರ ಅವರು ಕ್ಯಾಲ್ಕುಲೇಟ್ಗಿಂತ ಅವ್ರು ತುಂಬ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕಿಂತ ತುಂಬ ಸ್ಪೀಡ್ ಇದೆ ಅವ್ರ ಕ್ಯಾಲ್ಕುಲೇಷನು. ತುಂಬ ಚೆನ್ನಾಗಿ ಅನಲಿಟಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾರೆ. ಹಾಗೆ ನಮಗೂ ಸಹ ಸಪೋರ್ಟ್ ಮಾಡ್ತಾರೆ ಎಲ್ಲ ಇದರಲ್ಲೂ. ಹಾಗೆ ವರ್ಷ ಮ್ಯಾಮ್ ಬಂದುಬಿಟ್ಟು ಅವರು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಅವ್ರು ಮೋಟಿವೇಟರ್. ಅವರು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಹಾಗೆ ಅವರು ಅನಲಿಟಿಕಲ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನು ನಮ್ರತಾ ಮ್ಯಾಮ್ ಅವ್ರು ಕಂಪ್ಯೂಟರ್ ಅವ್ರು ತಗೊಳ್ಳೋದು ತುಂಬ ಚೆನ್ನಾಗಿ ಈಸಿ ವೇಯಲ್ಲಿ ತುಂಬ ಚೆನ್ನಾಗಿ ಎಷ್ಟು ಸಲ ಕೇಳಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಇಲ್ಲಿರುವಂಥ ಎಲ್ಲ ಲೆಕ್ಚರ್ಸ್ಗಳು ತುಂಬ ಚೆನ್ನಾಗಿ ಕನ್ವೀನಿಯನ್ಸ್ ಆಗಿ ನಮಗೆ ಹೇಳ್ಕೊಡ್ತಾರೆ. ನಮ್ಗೆ ಇದರಿಂದ ಹೇಗೆ ಪ್ಲೇಸ್ಮೆಂಟನ್ನು ಯಾವ ಥರ ಕ್ರ್ಯಾಕ್ ಮಾಡಬೇಕು, ಇಂಟರ್ವ್ಯೂವನ್ನು ಹೇಗೆ ಕ್ರ್ಯಾಕ್ ಮಾಡಬೇಕಂತ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಕಾನ್ಫಿಡೆನ್ಸ್ ಇಲ್ಲಿ ಬಂದ ಮೇಲೆ ಇನ್ನೂ ಹೆಚ್ಚು ಇಂಪ್ರೂವ್ ಆಯಿತು. ಹಾಗೆ ನಾನು ನನ್ನ ಜೂನಿಯರ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಇಲ್ಲಿ ಬನ್ನಿ. ಡಿಗ್ರಿ ಮುಗಿದ ತಕ್ಷಣ ಮನೇಲಿದ್ದು ಟೈಮನ್ನು ವೇಸ್ಟ್ ಮಾಡೋ ಬದಲು ಇಲ್ಲಿ ಬಂದು ಜಾಯಿನ್ ಆಗಿ ನಿಮ್ಮ ಕರಿಯರನ್ನು ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಇವಾಗ ನಾನು ಸಹ ನನ್ನ ಡಿಗ್ರಿ ಮುಗಿದ ಮೇಲೆ ಒಂದು 3 ಮಂತ್ಸ್ ನಾನು ಅಂದರೆ ಮನೇಲೇ ಕೂತಿದ್ದೆ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಮೂಲಕ ನಾನು ಇಲ್ಲಿ ಬಂದೆ. ನನಗೆ ಇವಾಗ ಕೆರ್ಲಾನ್ ಕಂಪ್ನಿ ಆಗಿದೆ, ತುಂಬ ಒಳ್ಳೆ ಕಂಪ್ನಿ. ನಂಗೆ ಇಲ್ಲಿ ಬಂದ ಮೇಲೆ ಅಷ್ಟು ಒಳ್ಳೆ ಕಂಪ್ನಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲಾಗಿತ್ತು. ಮತ್ತು ಒಳ್ಳೆ ಕಂಪ್ನಿ ಸಿಕ್ತು, ತುಂಬ ಖುಷಿ ಇದೆ. ಹಾಗೆ ಅಂದರೆ ಇಲ್ಲಿ ಕಲಿಸ್ತಾ ಇರಲ್ಲ, ಅದನ್ನು ನಾವು ರೂಮಿಗೆ ಹೋಗೋ ಅಥವಾ ಪಿ ಜಿಗೆ ಹೋಗೋ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಎರಡೂ ಕೈಯಲ್ಲಿ ಹಿಡಿದ್ರೆ ಮಾತ್ರ ಚಪ್ಪಾಳೆ, ಎರಡೂ ಕೈಯಲ್ಲಿ ಹೊಡೆದ್ರೆ ಮಾತ್ರ ಚಪ್ಪಾಳೆ. ಸೊ ನಾವು ಅವ್ರು ಏನನ್ನು ಕಲಿಸ್ತಾರೋ ಅದನ್ನು ನಾವು ಕಲಿಬೇಕು. ಮನೆಗೆ ಹೋಗಿ ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮ್ಗೆ ಸಕ್ಸಸ್ ಸಿಗತ್ತೆ. ಸೊ ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಫಾರ್ ಪ್ರಗತಿ ಪೋಷಕ್ ಆ್ಯಂಡ್ ಸ್ಟಾಫ್. ಥ್ಯಾಂಕ್ ಯು.